ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾಗ್ಯ ದುಡ್ಡನ್ನ ತರ್ತೀನಿ ಅಂತ ಹೋದವಳು ಮನೆಗೆ ಬರ್ತಾಳೆ. ಭಾಗ್ಯ ಹೋದ್ ಕೆಲಸ ಏನಾಯ್ತಮ್ಮ ಅಂತಾರೆ ಕುಸುಮ. ಮಗಳೇ, ಯಾಕೆ ಮುಖ ಸ್ವಲ್ಪ ಸಪ್ಪಗಿದೆಯಲ್ಲ ಅಂತಾರೆ ಧರ್ಮರಾಜ್. ಭಾಗ್ಯ, ನಿನ್ ಮುಖ ನೋಡಿದ್ರೆ ಕೆಲಸ ಆಗಿಲ್ಲ ಅಂತ ಅನ್ಸುತ್ತೆ ಅಂತಾರೆ ಸುನಂದ. ಅಮ್ಮ, ಎಲ್ಲಾ ಕೆಲಸನೂ ಆಗಿದೆ ಅಂತ ಭಾಗ್ಯ ಎನ್ವೆಲೋಪ್ ಓಪನ್ ಮಾಡಿ ಚೆಕ್ ಕೊಟ್ಟಿದ್ದಾರೆ, ನಾಳೆ ಹೋಗಿ ಕ್ಯಾಶ್ ಮಾಡ್ಕೊಂಡು ಬಂದ್ರಾಯ್ತು ಅಂತಾಳೆ ಭಾಗ್ಯ. ಮತ್ತ್ಯಾಕ್ ಭಾಗ್ಯ ಇಷ್ಟೊಂದು ಬೇಜಾರಲ್ಲಿದ್ಯಾ ಅಂತಾಳೆ ಸುಂದ್ರಿ. ಅಯ್ಯೋ, ಬೇಜಾರೇನಿಲ್ಲ ಸುಂದ್ರಕ್ಕ, ಸ್ವಲ್ಪ ಓಡಾಡಿದ್ನಲ್ಲ, ಸುಸ್ತಾಯ್ತು ಅಷ್ಟೇ ಅಂತಾಳೆ ಭಾಗ್ಯ. ನಿನ್ ಸುಸ್ತು ಹೋಗ್ಸೋಕೆ ನಮ್ಮ ಹತ್ರ ಒಂದು ಔಷಧಿ ಇದೆ ಅಂತಾಳೆ ತನ್ವಿ. ಅಮ್ಮ, ಚಿಲ್ ಜ್ಯೂಸ್ ಕುಡಿಯಮ್ಮ, ನಿನ್ ಸುಸ್ತೆಲ್ಲ ಫುಲ್ ಹೊರಟೋಗುತ್ತೆ ಅಂತಾನೆ ಗುಂಡಣ್ಣ. ತರ್ಲೆಗಳ ಅವಾಗಿಂದ ಕಿಚನ್ ಅಲ್ಲಿ ಇದನ್ನೇ ಮಾಡ್ತಿದ್ರಾ? ಅದಕ್ಕೆ ನಾನು ಕರೆದ್ರೆ ತಕ್ಷಣ ಬರ್ಲಿಲ್ಲ ಅಲ್ವಾ ಅಂತಾಳೆ ಪೂಜಾ. ಮಾಡ್ಬೇಕಲ್ವ ಚಿಕ್ಕಿ, ಇಲ್ಲಿರೋರು ಎಲ್ರಿಗೂ ಅಮ್ಮ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ, ನಾವು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ತಾನೆ. ಅಮ್ಮ, ತಗೋ ಜ್ಯೂಸ್ ಕುಡಿ ಅಂತಾನೆ ಗುಂಡಣ್ಣ. ಅಮ್ಮ, ಯಾಕೆ ಮುಜುಗರ ಪಡ್ತಿದ್ಯಮ್ಮ, ಕುಡಿ ಅಂತಾರೆ ಧರ್ಮರಾಜ್. ಆಗ ಭಾಗ್ಯ ಜ್ಯೂಸ್ ಕುಡಿತಾ ಪೂಜಾ, ನಾಳೆ ಬೆಳಿಗ್ಗೆ ನೀನು ನನ್ನ ಜೊತೆ ಬ್ಯಾಂಕ್ಗೆ ಬಾರೆ, ಹೋಗಿ ದುಡ್ಡು ತಗೊಂಡ್ ಬರೋಣ ಅಂತಾಳೆ. ಹ್ಞೂ ಅಂತಾಳೆ ಪೂಜಾ. ನಾಳೆಯಿಂದನೇ ಎಲ್ಲ ತಯಾರಿ ಶುರು ಮಾಡ್ಕೊಂಡ್ ಬಿಡೋಣ, ಯಾರ್ಯಾರಿಗೆ ಏನೇನ್ ಬೇಕು ಅಂತ ಬರ್ದಿಟ್ಕೊಳ್ಳೋಣ, ಎಲ್ರಿಗೂ ಹೊಸ ಬಟ್ಟೆ ಬೇರೆ ಬೇಕಲ್ವಾ ಅಂತಾಳೆ ಭಾಗ್ಯ. ಹೌದೌದು, ಬಟ್ಟೆ ತಗೊಳ್ಳೋದು ತುಂಬಾ ಮುಖ್ಯವಾದ ಕೆಲಸ, ನನಗೇನ್ ಬೇಕು ಅಂತ ಒಂದು ಲಿಸ್ಟ್ ಮಾಡಿ ಇಟ್ಟಿದ್ದೀನಿ, ಅದನ್ನ ಕೊಡ್ಸ್ಬಿಡಿ ಭಾಗ್ಯವರೇ, ಸರಿನಾ ಅಂತಾನೆ ಗುಂಡಣ್ಣ. ಎಲ್ರೂ ನಗ್ತಾರೆ. ಅಮ್ಮ, ಇವನಿಗೆ ಒಂದ್ ಶರ್ಟ್ ಒಂದ್ ಪ್ಯಾಂಟ್ ಸಾಕು, ಜಾಸ್ತಿ ಏನು ಕೊಡಿಸ್ಬೇಡ, ಆದ್ರೆ ನನ್ಗೆ ಮಾತ್ರ ಲೆಹಂಗಾನೆ ಬೇಕು ಅಂತಾಳೆ ತನ್ವಿ. ಅಮ್ಮ, ಇವಳಿಗೆ ಆ ಲವಂಗ ಯಾಲಕ್ಕಿ ಎಲ್ಲ ಕೊಡಿಸ್ಬೇಡ ಅಮ್ಮ ಅಂತಾನೆ ಗುಂಡಣ್ಣ. ಎಲ್ರೂ ನಗ್ತಾರೆ. ದಡ್ಡ, ಅದು ಲವಂಗ ಅಲ್ಲ ಕಣೋ, ಲೆಹಂಗಾ ಅಂತಾಳೆ ತನ್ವಿ. ದಡ್ಡ ನನ್ನಲ್ಲ, ನೀನು ದಡ್ಡಿ ಅಂತಾನೆ ಗುಂಡಣ್ಣ. ಏಯ್ ಅಂತ ಅಕ್ಕ ತಮ್ಮ ಇಬ್ರು ಜಗಳ ಮಾಡ್ಕೋತಾರೆ. ಆಗ ಇಬ್ರನ್ನ ಬಿಡಿಸಿ ಭಾಗ್ಯ, ಇಷ್ಟು ದೊಡ್ಡವರಾದ್ರೂ ಜಗಳ ಆಡೋದನ್ನ ಬಿಟ್ಟಿಲ್ಲ ಅಲ್ವಾ, ಸರಿ ಈಗೇನು ಇಬ್ರಿಗೂ ಹೊಸ ಬಟ್ಟೆ ಬೇಕು ತಾನೆ, ಆಯ್ತು ನಿಮ್ಗಳಿಗೆ ಏನ್ ಬೇಕು ಅಂತ ಕೊಡಿಸ್ತೀನಿ ಅಂತಾಳೆ ಭಾಗ್ಯ. ಈಚೆ ತಾಂಡವ್ ಕನ್ನಡಿ ಮುಂದೆ ನಿಂತ್ಕೊಂಡು ಕೆಳಗಡೆ ಲ್ಯಾಪ್ಟಾಪ್ ಇಟ್ಕೊಂಡು ಪ್ರೆಸೆಂಟೇಷನ್ ಮಾಡ್ತಿರ್ತಾನೆ. ಶ್ರೇಷ್ಠ, ತಾಂಡವ್ ಲೇಟ್ ಆಯ್ತು ಮಲ್ಗಲ್ಲ ಅಂತ ಕೇಳಿದ್ರು, ಅವನೇನು ಮಾತಾಡಲ್ಲ. ನಂತರ ಶ್ರೇಷ್ಠ ಸುಮ್ಮನೆ ಮಲ್ಕೊಂಡು ನಿದ್ರೆ ಮಾಡ್ತಾಳೆ. ಪ್ರೆಸೆಂಟೇಷನ್ ಮಾಡ್ತಿದ್ದ ತಾಂಡವ್ ಎಸ್ ಸೂಪರ್ ಅಂತ ಕೂಗ್ತಾನೆ. ಆಗ ಶ್ರೇಷ್ಠ ಗಾಬರಿಯಿಂದ ಕಣ್ಬಿಟ್ಟು ತಾಂಡವ್ ಅಂತ ಕರೀತಾಳೆ, ಆದ್ರೆ ಅವನು ಮತ್ತೆ ಅದನ್ನೇ ಮಾಡ್ತಿರ್ತಾನೆ. ಈಚೆ ಮೀನಾಕ್ಷಿ ಕಾಮತ್ ಅವರ ಹೆಂಡತಿ ಫೋಟೋ ಮುಂದೆ ನಿಂತ್ಕೊಂಡು, ಅತ್ತಿಗೆ ಕಿಶನ್ ಮದುವೆ ಜವಾಬ್ದಾರಿನ ನಾನೇ ವಹಿಸ್ಕೋತೀನಿ ಅಂತ ಅಣ್ಣನ ಹತ್ರ ಹೇಳಿದ್ದೀನಿ, ಜೊತೆಗೆ ಮನೆಯವರಿಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ಎಲ್ಲಾನು ನಿಭಾಯಿಸ್ತೀನಿ ಅಂತ ಸುಳ್ಳು ಮಾತು ಕೊಟ್ಟಿದ್ದೀನಿ. ಆದ್ರೆ ನಾನು ಹಾಗೆ ಮಾಡ್ತಿಲ್ಲ ಅತ್ತಿಗೆ, ಯಾಕಂದ್ರೆ ಆ ಹುಡುಗಿ ಮನೆಯವರು ಒಂಚೂರು ಸರಿ ಇಲ್ಲ, ಅದಕ್ಕೆ ಸುಳ್ಳು ಹೇಳ್ಬೇಕಾಗಿ ಬಂತು. ನೀವೇನಾದ್ರೂ ಇದ್ದಿದ್ರೆ ಈ ಮದ್ವೆಗೆ ಒಪ್ಕೋತಾ ಇರ್ಲಿಲ್ಲ ಅಂತ ತುಂಬಾ ಚೆನ್ನಾಗ್ ಗೊತ್ತು, ಆದ್ರೆ ಅಣ್ಣ ಯಾಕೆ ಹೀಗಾಡ್ತಿದ್ದಾನೆ ಅಂತಾನೆ ಅರ್ಥ ಆಗ್ತಿಲ್ಲ. ಅಷ್ಟು ಸುಲಭವಾಗಿ ನಾನು ಬಿಡೋಳಲ್ಲ, ಅಣ್ಣಂಗೆ ಅರ್ಥ ಆಗುವವರೆಗೂ ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ, ಅದು ಯಾವ ಹಂತಕ್ಕೆ ಬೇಕಿದ್ರು ಹೋಗೋಕೆ ನಾನು ತಯಾರಿದ್ದೀನಿ ಅತ್ತಿಗೆ, ನಿಮ್ಮ ಆಶೀರ್ವಾದ ನನ್ನ ಜೊತೆ ಇರ್ಬೇಕು ಅಷ್ಟೇ ಅಂತ ಫೋಟೋ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಮೀನಾಕ್ಷಿ. ಆಗ ಕನಿಕಾ ಬಂದು, ಅತ್ತೆ ಏನ್ ಮಾಡೋಕೆ ಹೊರಟಿದ್ದೀರಾ, ಬೆಳಿಗ್ಗೆನೆ ರೆಡಿಯಾಗಿ ಬಾ ಅಂದ್ರಲ್ಲ, ಎಲ್ಲಿ ಹೊರಟಿದ್ದೀವಿ ಅಂತಾಳೆ ಕನಿಕಾ. ಎಲ್ಲಾನು ಹೇಳ್ತೀನಿ ಭಾಗ್ಯ ಈಗಾಗ್ಲೇ ಮದುವೆ ತಯಾರಿ ಎಲ್ಲ ಮಾಡ್ತಾ ಇರ್ತಾಳೆ, ಅವಳ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತಾರೆ ಮೀನಾಕ್ಷಿ. ಆಗ ಆದಿ ಬಂದು, ಓಹೋ ಅತ್ತೆ ಸೊಸೆ ಬೆಳಿಗ್ಗೆನೆ ಎಲ್ಲೋ ಹೊರಟಿದ್ದೀರಾ ಅಂತಾನೆ. ಏನೋ ಒಂದ್ ಕೆಲ್ಸ ಇದೆ ಆದಿ, ಹೋಗ್ಬರೋಣ ಅಂತ ಅಂತಾರೆ ಮೀನಾಕ್ಷಿ. ಏನ್ ಕೆಲ್ಸ ಅದು ಇಷ್ಟು ಬೆಳಿಗ್ಗೆ ಅಂತಾನೆ ಆದಿ. ಎಲ್ಲಾನು ಹೇಳ್ತೀನಿ ಆದಿ, ನೀನು ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ಕೊಂಡು ಆಫೀಸ್ಗೆ ಹೊರಡು, ಆಫೀಸಿಂದ ಬರೋ ಹೊತ್ತಿಗೆ ಕೆಲಸ ಎಲ್ಲ ಮುಗ್ದಿರುತ್ತೆ ಅಂತಾರೆ ಮೀನಾಕ್ಷಿ. ಅದೇ ಅತ್ತೆ ಏನ್ ಕೆಲಸ ಅಂತಾನೆ ಆದಿ. ಹೇಳಿದ್ನಲ್ಲ ಆದಿ, ನಮ್ಗೆ ಲೇಟ್ ಆಗ್ತಿದೆ ಬಾಯ್ ಅಂತ ಮೀನಾಕ್ಷಿ ಹೋಗ್ತಾರೆ. ಈಚೆ ಭಾಗ್ಯ ಮನೆ ಮುಂದೆ ರಂಗೋಲಿನ ಹಾಕ್ತಿರ್ತಾಳೆ. ಆಗ ಕುಸುಮ ಬಂದು, ಇಷ್ಟು ದೊಡ್ಡ ರಂಗೋಲಿ ಹಾಕಿದ್ಯಾ, ಬಣ್ಣ ಎಲ್ಲ ತುಂಬಾ ಚೆನ್ನಾಗಿದೆ, ಈಗ ನಾನು ಏನ್ ಮಾಡ್ಲಿ ಹೇಳು ಅಂತಾರೆ ಕುಸುಮ. ಏನು ಬೇಡ ಅಂತ ಭಾಗ್ಯ ಹೇಳ್ತಾಳೆ. ನೀನೇನು ಮಾಡ್ತಿದ್ಯಾ ತಾನೆ, ಅದನ್ನ ಮುಂದುವರ್ಸೋದ್ ಬಿಟ್ಟು ಕಾಫಿ ಕೊಡಕ್ಕೆ ಹೊರಟ್ಲು ಅಂತಾರೆ ಕುಸುಮ. ಆಗ ಸುನಂದ ಬರ್ತಾರೆ. ಏನಿವತ್ತು ಇಷ್ಟು ಬೇಗ ಎದ್ದಿದ್ದೀರಾ ಅಂತಾರೆ ಕುಸುಮ. ಲೋ ಬಿಕ್ತಿಯಮ್ಮ, ಪೂಜಾನ ನಿಶ್ಚಿತಾರ್ಥ ಆದಾಗಿಂದ ನಿದ್ದೆನೆ ಬರ್ತಿಲ್ಲ, ಏನಾಗುತ್ತೋ ಅನ್ನೋ ಭಯ ಅಂತಾರೆ ಸುನಂದ. ಅಮ್ಮ ನೀನೇನೋ ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಚೆನ್ನಾಗಿ ಆಗುತ್ತೆ ಅಂತಾಳೆ ಭಾಗ್ಯ. ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ, ಮದುವೆ ಮಾತ್ರ ತುಂಬಾ ಚೆನ್ನಾಗಾಗ್ಬೇಕು ಅಂತಾರೆ ಸುನಂದ. ಸ್ವಲ್ಪ ನಿಲ್ಲಿಸ್ತೀರ ಈ ಮಾತನ್ನ, ನಾನು ಅವತ್ತಿನಿಂದ ನೋಡ್ತಿದ್ದೆ ಮದ್ವೆ ಚೆನ್ನಾಗಾಗ್ಬೇಕು ಆಗ್ಬೇಕು ಅಂತ, ಇದನ್ನೇ ಹೇಳ್ತಿದ್ದೀರಲ್ಲ ನೀವು, ನಿಮ್ಗೆ ಮಾತಾಡೋಕ್ ಬೇರೆ ವಿಷಯನೇ ಇಲ್ವಾ, ಮಾತೆತ್ತಿದ್ರೆ ಭಾಗ್ಯ ಹಾಗ್ ಮಾಡು ಹೀಗ್ ಮಾಡು ಅಂತೀರಾ ಅಂತಾರೆ ಕುಸುಮ. ನಿಮ್ಗೇನು ನನ್ ಚಿಂತೆ, ನನ್ ಮಗಳ ಮದ್ವೆ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ಅಂತಾರೆ ಸುನಂದ. ಮದ್ವೆನೇ ಎಷ್ಟು ಸರಳವಾಗಿ ಆಗುತ್ತೋ ಅಷ್ಟು ಸರಳವಾಗಿ ಮಾಡೋಣ, ಇದನ್ನ ಕಾಮತ್ ಸರ್ಗೂ ಹೇಳಿದಾಗಿದೆ, ಅವರು ಒಪ್ಪಿದ್ದಾರೆ ತಾನೆ, ಸರಳವಾಗಿ ಆಗೋ ಮದ್ವೆಗೆ ಯಾವ ವಿಘ್ನನೂ ಆಗಲ್ಲ ಅಂತಾರೆ ಕುಸುಮ. ಆಗ ಮೀನಾಕ್ಷಿ ಕನಿಕಾ ಬರ್ತಾರೆ. ಹೋ ಬೀಗ್ರು ಬನ್ನಿ ಅಂತಾರೆ ಸುನಂದ. ಭಾಗ್ಯ ರಂಗೋಲಿನ ನೀನ್
ಬಿಡಿಸಿದ್ದ ಅಂತಾರೆ ಮೀನಾಕ್ಷಿ. ಹೌದು ಮೇಡಮ್, ನಾನೇ ಹಾಕಿದ್ದು ಅಂತಾಳೆ ಭಾಗ್ಯ. ನಾಟ್ ಬ್ಯಾಡ್, ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸ್ತೀಯಾ ಅಂತಾರೆ ಮೀನಾಕ್ಷಿ. ಮತ್ತೆ ನನ್ನ ಸೊಸೆ ಅಂದರೆ ಸುಮ್ಮನೆನಾ, ಕೆಲವು ಜನಕ್ಕೆ ಅವಳ ಬೆಲೆ ಗೊತ್ತಾಗಲ್ಲ ಅಷ್ಟೇ ಅಂತಾರೆ ಕುಸುಮ. ಹೌದೌದು ಕುಸುಮ ಆಂಟಿ, ಸರಿಯಾಗಿ ಹೇಳಿದ್ರಿ ಅಂತಾಳೆ ಕನಿಕಾ. ಬೀಗ್ರೆ, ನಾವೊಂದು ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಬಂದ್ವಿ ಅಂತಾರೆ ಮೀನಾಕ್ಷಿ. ಏನು ಹೇಳಿ ಬೀಗ್ರೆ ಅಂತಾರೆ ಸುನಂದ. ಮದುವೆಗೆ ಮುಂಚೆ ಒಂದು ಹರಕೆ ತೀರ್ಸೋದಿತ್ತು, ಅದ್ರ ವಿಷಯವಾಗಿ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದ್ವಿ ಅಂತಾರೆ ಮೀನಾಕ್ಷಿ. ಆಗ ಧರ್ಮರಾಜ್ ಮನೆಯವರೆಲ್ಲ ಬಂದು ನಮಸ್ಕಾರ, ಹೇಗಿದ್ದೀರಾ ಅಂತಾರೆ. ಒಳಗೆ ಕರಿಬಾರ್ದಾ, ಬನ್ನಿ ಬನ್ನಿ ಅಂತಾರೆ. ಒಳಗಡೆ ಬರೋಷ್ಟು ಸಮಯ ಇಲ್ಲ, ಸ್ವಲ್ಪ ಬೇರೆ ಕೆಲಸ ಇತ್ತು ಅಂತಾರೆ ಮೀನಾಕ್ಷಿ. ಹರಕೆ ಅಂದ್ರೆ ಯಾವ ಹರಕೆ ಅಂತಾರೆ ಕುಸುಮ. ಅದೇ ಕಿಶನ್ ಮದುವೆ ಗೊತ್ತಾದ್ರೆ ಒಂದು ಹರಕೆ ತೀರಿಸ್ತೀವಿ ಅಂತ ಬೇಡ್ಕೊಂಡಿದ್ವಿ, ಈಗ ಫಿಕ್ಸ್ ಆಯ್ತಲ್ಲ ಅದ್ರ ಬಗ್ಗೆ ಮಾತಾಡೋಣ ಅಂತ. ಅದು ಹರಕೆನಾ? ಹುಡುಗಿ ಕಡೆಯವರೇ ಮಾಡಬೇಕು, ಅದಕ್ಕೆ ಮಾತಾಡೋಣ ಅಂತ ಬಂದಿದ್ದು ಅಂತಾರೆ ಮೀನಾಕ್ಷಿ. ಆ ಥರ ಹರಕೆ ಏನಿದೆ ಅಂತಾರೆ ಕುಸುಮ. ಅದೇನು ಅಂದ್ರೆ ಅಂತಾರೆ ಮೀನಾಕ್ಷಿ. ಹರಕೆ ಏನಿಲ್ಲ, ತುಂಬಾ ಸಿಂಪಲ್. ನಮ್ಮ ಕಿಶನ್ ಇದ್ದಾನಲ್ಲ, ಅವನಿಗೆ ತುಲಾಭಾರ ಸೇವೆ ಆಗ್ಬೇಕು, ಅದು ಚಿನ್ನದಲ್ಲೇ ಆಗ್ಬೇಕು. ಚಿನ್ನ ಆಗಿಲ್ಲ ಅಂದ್ರೆ ಬೆಳ್ಳಿ ಆದ್ರೂ ತೊಂದರೆ ಇಲ್ಲ ಅಂತಾಳೆ ಕನಿಕಾ. ಎಲ್ರು ಗಾಬರಿಯಿಂದ ಮುಖ ನೋಡ್ತಾರೆ. ಚಿನ್ನ ಅಥವಾ ಬೆಳ್ಳಿನಾ ಅಂತಾಳೆ ಪೂಜಾ. ಅಲ್ಲಮ್ಮ, ನಮ್ಮನೆ ಹಿತ್ಲಲ್ಲಿ ಚಿನ್ನ ಬೆಳ್ಳಿ ಬೆಳಿತಿದೀವಿ ಅಂತ ಅನ್ಕೊಂಡ್ಯಾ ಕನಿಕಾ? ಅಷ್ಟು ಸುಲಭವಾಗಿ ಚಿನ್ನ ಬೆಳ್ಳಿ ಅಂತಿದ್ಯಲ್ಲ, ಏನು ಅನ್ಸಲ್ವ ನಿಂಗೆ ಅಂತಾಳೆ ಸುಂದ್ರಿ. ಚಿನ್ನದ ಬೆಲೆ ಗೊತ್ತಿದ್ರೆ ಏನಾದ್ರೂ ಅನ್ಸುತ್ತೆ, ದುಡ್ಡಿನ ಬೆಲೆ ಗೊತ್ತಿಲ್ಲ ಅಂದ್ರೆ ಏನ್ ಅನ್ಸುತ್ತೆ ಇವರಿಗೆ ಅಂತಾರೆ ಕುಸುಮ. ಕೋಪ ಮಾಡ್ಕೋಬೇಡಿ, ಹರಕೆ ಇದ್ದಿದ್ದ ಹಾಗೆ ಚಿನ್ನ ಅಥವಾ ಬೆಳ್ಳಿ ಅಂತ. ಅದು ಏನ್ ಮಾಡೋದು, ತುಂಬಾ ದೊಡ್ಡ ಮನೆಯಿಂದ ಸೊಸೆ ತರೋಣ ಅನ್ಕೊಂಡಿದ್ವಿ. ನಮ್ ಕಿಶನ್ ನಿಮ್ಮ ಮನೆ ಹುಡುಗಿನ ಇಷ್ಟಪಟ್ಟ. ಡೋಂಟ್ ವರಿ, ಚಿನ್ನ ಬೆಳ್ಳಿ ಬೇಡ, ಪಂಚಲೋಹ ಬರುತ್ತಲ್ವ ಅದ್ರಲ್ಲಿ ಮಾಡಿ ಸಾಕು ಅಂತಾರೆ ಮೀನಾಕ್ಷಿ. ಏನು ಪಂಚಲೋಹನ? ಇದ್ಯಾವ ಹೊಸ ಹರಕೆ? ಇದ್ರ ಬಗ್ಗೆ ನಾನು ಕೇಳೇ ಇಲ್ವಲ್ಲ. ಅಕ್ಕಿಲಿ ದವಸ ಧಾನ್ಯದಲ್ಲಿ ಮಾಡೋದನ್ನ ಕೇಳಿದ್ವಿ, ಇದೇನು ಪಂಚಲೋಹದಲ್ಲಿ ಮಾಡೋದು ಅಂತಾರೆ ಕುಸುಮ. ಹೌದು, ಚಿನ್ನ ಅಥವಾ ಬೆಳ್ಳಿಲೇ ಆಗ್ಬೇಕಿತ್ತು, ಅದೇ ನಿಮ್ಗೋಸ್ಕರ ಈ ಆಪ್ಷನ್. ನೀವು ಪಂಚಲೋಹದಲ್ಲೇ ಮಾಡಿ ಸಾಕು, ಯಾವತ್ತು ಮಾಡ್ತೀನಿ ಅಂತ ತಿಳಿಸಿ. ಭಾಗ್ಯ, ನೀನೇ ಮುಂದೆ ನಿಂತು ಎಲ್ಲ ಮಾಡಿಸ್ಬೇಕು, ಸರಿನಾ? ನಾವೇನು ಹೊರಡ್ತೀವಿ ಅಂತ ಮೀನಾಕ್ಷಿ ಕನಿಕಾ ಹೋಗ್ತಾರೆ. ಅಕ್ಕ, ಇದೆಲ್ಲ ಯಾಕೋ ಸರಿ ಬರ್ತಿಲ್ಲ ಅಕ್ಕ, ಇವರೆಲ್ಲ ಬೇಕು ಅಂತಾನೆ ಮಾಡ್ತಿದ್ದಾರೆ ಅನ್ಸುತ್ತೆ ಅಂತಾಳೆ ಪೂಜಾ. ಹೌದು, ನನಗೂ ಹಾಗೆ ಅನಿಸ್ತಿದೆ ಭಾಗ್ಯ. ಇದೆಲ್ಲ ಯಾವುದು ಮಾಡೋದು ಬೇಡ, ನಮ್ಮ ಕೈನಲ್ಲಿ ಆಗಲ್ಲ ಅಂತ ಹೇಳೋಣ ಅಂತಾರೆ ಕುಸುಮ. ಅಲ್ಲ, ಇವ್ರು ನಮ್ಮನ್ನ ಏನ್ ಅನ್ಕೊಂಡಿದ್ದಾರೆ? ಭಾಗ್ಯ ಮದ್ವೆ ನಡೀಬಾರ್ದು ಅಂತ ಈ ತರಹ ಮಾಡಿಸ್ತಿದ್ದಾರೆ ಅನಿಸ್ತಿದೆ ಅಂತಾಳೆ ಸುಂದ್ರಿ. ಎಲ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾಕೆ ಭಾಗ್ಯನ ತಲೆ ಕೆಡಿಸ್ತೀರಾ? ಭಾಗ್ಯ ಪೂಜಾ ಕಿಶನ್ಗೆ ಒಳ್ಳೇದಾಗೋಕೆ ತಾನೇ ಅವರೆಲ್ಲ ಹೇಳಿದ್ದು. ಅದು ಅಲ್ಲದೆ ನಮಗೋಸ್ಕರ ಪಂಚಲೋಹದಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವಿದನ್ನ ಮಾಡಲ್ಲ ಅಂದ್ರೆ ತಪ್ಪಾಗಲ್ವಾ? ಅದೇನಾದ್ರೂ ಸರಿ, ಮಾಡ್ಬಿಡು ಭಾಗ್ಯ ಅಂತಾರೆ ಸುನಂದ. ಈಚೆ ಮೀನಾಕ್ಷಿ ಕಾರಲ್ಲಿ ಹೋಗ್ತಾ, ಸಾಧ್ಯನೇ ಇಲ್ಲ, ಇದನ್ನ ಮಾಡೋಕೆ ಭಾಗ್ಯ ಒಪ್ಪೋದೇ ಇಲ್ಲ ಅಂತಾರೆ. ಆದ್ರೂ ಅತ್ತೆ, ಏನ್ ಸಖತ್ ಪ್ಲಾನ್, ಇದೆಲ್ಲ ನಿಮ್ಮಿಂದ ಮಾಡೋಕೆ ಮಾತ್ರ ಸಾಧ್ಯ, ನಾವು ಅನ್ಕೊಂಡಿರೋದು ಹಾಗೆ ಆಗುತ್ತೆ ಅಂತಾಳೆ ಕನಿಕಾ. ಈಚೆ ಪೂಜಾ, ಅಕ್ಕ ನೀನ್ ಇದನ್ನ ಯಾವುದೇ ಕಾರಣಕ್ಕೂ ಒಪ್ಕೋಬೇಡ ಅಕ್ಕ, ಅದೇನಾಗುತ್ತೋ ಆಗ್ಲಿ ಅಂತಾಳೆ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಬಂದ್ಬಿಟ್ಲು. ನೋಡು ಭಾಗ್ಯ, ಪೂಜನ್ ಜೀವನಕ್ಕಿಂತ ಬೇರೆ ಯಾವ್ದು ದೊಡ್ಡದಿಲ್ಲ, ಅವಳು ಮದುವೆಯಾಗಿ ಚೆನ್ನಾಗಿರ್ಬೇಕು, ಮಾಡ್ಬಿಡು ಅಂತಾರೆ ಸುನಂದ. ಈಚೆ ಕನಿಕಾ, ಅತ್ತೆ ಪೂಜಾ ನಮ್ಮ ಹೇಳಿದ್ದು ಅನ್ನ ಕೇಳಿದ್ರೆ ಮಾಡಿಸ್ತಾರೆ ಅನ್ಸುತ್ತೆ, ಹಾಗೇನಾದ್ರೂ ಆಗಿ ಒಪ್ಕೊಂಡ್ರೆ ಅಂತಾಳೆ ಕನಿಕಾ. ಭಾಗ್ಯ ಅಮ್ಮ ಹೇಳಿದ್ರು, ಭಾಗ್ಯ ಅಮ್ಮ ಒಪ್ಪಲ್ಲ, ಈ ಹರಕೆ ಆಗಲ್ಲ, ಭಾಗ್ಯ ಆಗೋದಿಲ್ಲ ಅಂತ ಹೇಳ್ತಾಳೆ ಅಂತಾರೆ ಮೀನಾಕ್ಷಿ. ಈಚೆ ಭಾಗ್ಯ, ಮಾಡೋಣ ಅಮ್ಮ, ಕಿಶನ್ ಪೂಜಾ ಚೆನ್ನಾಗಿರ್ತಾರೆ ಅಂದ್ರೆ ಖಂಡಿತ ಮಾಡೋಣ ಅಂತಾಳೆ ಭಾಗ್ಯ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲ್ ಅನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ.